ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ವೆರೈಟಿಯಾಗಿ ಸಾರಿ ಕೇಳ್ತಾ ಇದ್ದಾರೆ. ಹೀಗೂ ಸಾರಿ ಕೇಳ್ಬೋದಾ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ನೋಡೋ ಜೀವ, ನೀನು ನೋಡ್ ಕಲ್ತ್ಕೋ. ನಿಮ್ ಭಾವ ಎಷ್ಟು ವೆರೈಟಿಯಾಗಿ ಸಾರಿ ಹೇಳ್ತಾ ಇದ್ದಾರೆ ಅಂತ. ನೀನು ಲವ್ ಮ್ಯಾರೇಜ್ ತಾನೇ ಮಾಡ್ಕೊಂಡಿದ್ಯಾ? ನಿಮ್ ಭಾವನ್ ನೋಡಿ ಸ್ವಲ್ಪ ಕಲ್ತ್ಕೋ, ಹೇಗ್ ಸಾರಿ ಕೇಳ್ಬೇಕು ಅಂತ. ಅಯ್ಯ, ನಿನ್ ಮುಖಕ್ಕೆ ಲವ್ ಮ್ಯಾರೇಜ್ ಬೇರೆ ಕೇಡು. ಇದು ಕಣೋ ಪ್ರೀತಿ ಅಂದ್ರೆ, ಇದು ಕಣೋ ಲವ್. ಅಯ್ಯೋ, ನಿನ್ನಂತವ್ರಿಗೆಲ್ಲ ಲವ್ ಮ್ಯಾರೇಜ್ ಕೇಡು. ಬಿಗ್ ಬ್ರೋ ಮ್ಯಾನ್, ಈ ಫುಲ್ ಮ್ಯಾಜಿಕ್ ಮಾಡ್ಬಿಡಿಯಲ್ಲ ಬಿಗ್ ಬ್ರೋ ನೀನು. ಹೌದು, ಇದನ್ನೆಲ್ಲ ಯಾಕೆ ಪ್ಲಾನ್ ಮಾಡಿದ್ದೆ ನೀನು? ನಂಗೆ ಹೇಳಲೇ ಇಲ್ಲ. ಯು ಆರ್ ರಿಯಲಿ ಗ್ರೇಟ್ ಮ್ಯಾನ್. ಬಿಗ್ ಬ್ರೋ ನೋಡೋದಕ್ಕೆ ಫುಲ್ ಸೀರಿಯಸ್ ಆಗಿದ್ರು, ಒಳಗಡೆ ಫುಲ್ ರೊಮ್ಯಾಂಟಿಕ್ ಬಾಯ್. ಸುಮ್ಮನೆ ಈಗಿನ ಕಾಲದ ಹುಡುಗಿಯರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ ಬಿಟ್ಟಿರ್ತಾರೆ. ಈ ಭಾಗ್ಯಕ್ಕೆ ಯಾಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊಡ್ಬೇಕಾಗಿತ್ತು? ಇದಕ್ಕೇನಾ ಇವಳು ಜೀವನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು? ಇಲ್ಲೇ ಕುತ್ಕೋ, ಕುಡಿಯಕ್ ಹಾಲು ತಗೊಂಡ್ಬರ್ತೀನ. ಅಮ್ಮ, ಏನ್ ಸಿಸ್ಟರ್ ಇದು? ಪುಚ್ಚನಾಯಿ ಕಡ್ದಂಗೆ ಓಡ್ತಾಳೆ. ಅಮ್ಮ, ಅಮ್ಮ ಕ್ಷಮಿಸಿ, ನಿಮ್ಗೇನಾಗಿಲ್ಲ ಅಲ್ವಾ? ಇಲ್ಲಮ್ಮ, ನನಗೇನಾಗಿಲ್ಲ. ನಿಮಗೆ ಗೊತ್ತಲ್ವಾ ಅಮ್ಮನ ಬಗ್ಗೆ? ಪರವಾಗಿಲ್ಲಮ್ಮ, ಏನೂ ಆಗಿಲ್ಲ. ಹೌದು, ಅವ್ರು ಯಾಕಂಗೆ ಓಡೋದ್ರು? ಗೊತ್ತಿಲ್ಲ ಅಮ್ಮ. ನಾನು ಅಲ್ಲಿ ಕೂಡ್ಸ್ಬಿಟ್ಟು ಹಾಲು ಕಾಯಿಸೋದಕ್ಕೆ ಅಂತ ಹೋದೆ. ಅದೇನೋ ನೋಡಿ ಎದ್ರುಕೊಂಡು ಓಡೋಗ್ತಿದ್ದಾಳೆ. ಸ್ಟವ್ ಹಚ್ಚದ್ನಲ್ಲ, ಬೆಂಕಿ ನೋಡಿ ಎದ್ರುಕೊಂಡಿರ್ಬೇಕೇನೋ. ಅಮ್ಮ ಹಂಗೆ ಏನೇನೋ ನೋಡಿ ಹೆದರ್ಕೋತಾ ಇರ್ತಾಳ ಅವಾಗವಾಗ. ನೀವೇನ್ ಗಾಬರಿ ಆಗ್ಬೇಡಿ, ಸ್ವಲ್ಪ ಹೊತ್ತು ಬಿಟ್ರೆ ಸರಿ ಹೋಗ್ತಾಳೆ. ಹಾಗಾದ್ರೆ ಸರಿ ಹೋಗ್ತಾರೆ. ಸುಧಾ, ಆದ್ರೂ ನೀನು ಗ್ರೇಟ್ ಕಣಮ್ಮ. ಇಷ್ಟು ವರ್ಷ ಅವ್ರನ್ನ ಸಂಭಾಳಿಸ್ಕೊಂಡು ಬಂದಿದ್ಯಲ್ಲ, ನಿನಗೆ ಯಾವ ಅವಾರ್ಡ್ ಕೊಟ್ಟರು ಕಡಿಮೆನೆ. ಅಯ್ಯೋ, ಅದ್ರಲ್ಲೇನಿದೆ, ಎಷ್ಟೇ ಆದ್ರೂ ಅಮ್ಮ ಅಲ್ವಾ. ನಾವು ಚಿಕ್ಕವರಾಗಿದ್ದಾಗ ನಮಗೋಸ್ಕರ ಇಷ್ಟೆಲ್ಲ ಮಾಡಿರ್ತಾಳೆ. ಅದ್ರ ಮುಂದೆ ಇದೆಲ್ಲ ಏನು? ಅದು ನಿಜನೇ ಕಣಮ್ಮ. ಅದಕ್ಕೆ ತಾನೇ ಹೇಳೋದು, ಯಾವ ಋಣ ಬೇಕಾದ್ರೂ ತೀರಿಸ್ಬೋದು, ತಾಯಿ ಋಣ ತೀರಿಸೋದಕ್ಕಾಗೋದಿಲ್ಲ ಅಂತ. ಹೋಗಮ್ಮ, ಅಮ್ಮನ ಸಮಾಧಾನ ಮಾಡಿ ಹೋಗು. ಸಿಸ್ಟರ್, ಹಳೆ ನೆನಪು ಹಚ್ಚೆ ತರ ಅವಳ ಮನಸ್ಸಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿದೆ. ಸುಧಾ ಹೇಳ್ದಂಗೆ ಬೆಂಕಿ ನೋಡಿ ಹೆದರಿರ್ಬೇಕು ಅವಳು. ಆವತ್ತು ಉರಿತ ಬೆಂಕಿ ಅವಳ ಮನಸ್ಸಲ್ಲಿ ಇನ್ನೂ ಉರಿತಾನೇ ಇದೆ ಸಿಸ್ಟರ್. ಉರಿಲಿ, ಆ ಬೆಂಕಿ ಕಾವು ಆರ್ಬಾರ್ದು. ಆ ಭಯ ಅವಳ ಮನಸ್ಸಲ್ಲಿ ಯಾವಾಗಲೂ ಹಾಗೇ ಇರಬೇಕು. ಥ್ಯಾಂಕ್ ಯು ಗೌತಮ್ ಅವರೇ. ಆಡಿದ್ದು ಡ್ರಾಮಾ ಆದ್ರೂ ನೀವು ಇದನ್ನೆಲ್ಲ ರಿಯಲ್ ಆಗಿ ನನಗೋಸ್ಕರ ಅಂತಾನೆ ಮಾಡ್ದಂಗಿತ್ತು. ಎಷ್ಟು ಚೆನ್ನಾಗಿತ್ತು, ಕ್ರಿಯೇಟಿವ್ ಆಗಿತ್ತು.
ನನಗಂತೂ ತುಂಬಾ ತುಂಬಾ ತುಂಬಾನೇ ಖುಷಿ ಆಯ್ತು. ಅಂದ ತಗೋ ನಿನ್ನ ಫೇವ್ರೆಟ್ ಕಾಫಿ. ಥ್ಯಾಂಕ್ ಯು ಮಾ. ಈ ಮನೇಲಿ ಈ ಜಾಗ ನಿಮ್ಮ ಅಪ್ಪಂಗೆ ಫೇವ್ರೆಟ್ ಆಗ್ಬಿಟ್ಟಿದೆ. ಹಾ ಅಮ್ಮ, ನಮ್ಮ ಹಳೆ ಮನೆ ಬ್ಯಾಲ್ಕನಿ ತರ ಈ ಜಾಗನೂ ಕುತ್ಕೊಂಡು ಕಾಫಿ ಕುಡಿಯಕ್ಕೆ ಒಂಥರ ಚೆನ್ನಾಗೇ ಇದೆ. ಭೂಮಿ, ನಿಮ್ಮಪ್ಪ ಹೇಳ್ತಿರ್ತಾರೆ, ಜೀವನದಲ್ಲಿ ನಾನು ತುಂಬಾ ಜನ ಗಂಡಸರನ್ನ ನೋಡಿದ್ದೀನಿ, ಅವ್ರ ಬಿಹೇವಿಯರ್ನ ಸ್ಟಡಿ ಮಾಡಿದ್ದೀನಿ, ಆದ್ರೆ ನಮ್ಮ ಹಳೆಯಂದ್ರ ತರ ತುಂಬಾ ಅಪರೂಪ ಅಂತ. ನನಗೂ ಅದು 100% ಸರಿ ಅನ್ಸುತ್ತೆ. ಹಳೆಯಂದ್ರು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಜೀವದು ಲೈಫ್ ಸೆಟಲ್ ಮಾಡಿದ್ದೆ ಅವರು. ಇವರಿಬ್ರು ಏನೋ ಹುಡುಗಾಟ, ಚಿಕ್ಕ ವಯಸ್ಸು ಜಗಳ ಆಡ್ಕೊಂಡಿದ್ದಾರೆ. ಗಂಡ ಹೆಂಡತಿ ಮಧ್ಯ ಕೂಸು ಬಡವಾಯ್ತು ಅನ್ನೋ ಹಾಗೆ ಇವರಿಬ್ರು ಜಗಳದ ಮಧ್ಯ ನಿಮ್ಮಿಬ್ರು ಪ್ರೀತಿ ಯಾಕಮ್ಮ ಬಲಿ ಕೊಡ್ತಾ ಇದ್ದೀರಾ? ಭೂಮಿ ನೋಡ, ಹಳೆಯಂದ್ರಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣೆ. ಹೌದಮ್ಮ, ಅವರು ನೋಡಿ ಈಗಿನ ಕಾಲದ ಹುಡುಗರು ಕಲಿಯೋದು ತುಂಬಾನೇ ಇದೆ. ಪ್ರೀತಿ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು, ಅದನ್ನ ಹೇಗ್ ನಡೆಸ್ಕೊಳ್ಬೇಕು, ಹೇಗ್ ನಿಭಾಯಿಸ್ಬೇಕು, ಹೇಗ್ ನ್ಯಾಯ ಸಲ್ಲಿಸ್ಬೇಕು, ನಾವ್ ಯಾರನ್ನ ಪ್ರೀತಿಸ್ತೀವಲ್ಲ ಅವ್ರ ಜೊತೆ ಹೇಗಿರ್ಬೇಕು, ಆ ಥರದ್ ಕಲಿಯೋದು ತುಂಬಾನೇ ಇದೆ. ಮೋಸ್ಟ್ಲಿ ಶ್ರೀರಾಮಚಂದ್ರ ಇವ್ರ ಹಾಗೆ ಇದ್ದ ಅನ್ಸುತ್ತೆ. ಅಲ್ವೇ ಶ್ರೀರಾಮಚಂದ್ರ ಅಂತ್ಯ? ಮತ್ ಹೆಂಗೆ ಜಗಳ ಆಡ್ಕೊಂಡ್ಬಿಟ್ಟೆ? ನೋಡು, ನೀನು ಒಳ್ಳೆಯವಳೆ, ಹಳೆಯಂದ್ರು ಒಳ್ಳೆಯವ್ರೆ. ಹಾಗಾದ್ರೆ ನಿಮ್ಮಿಬ್ರ ಮಧ್ಯೆ ಜಗಳ ಹೆಂಗಾಯ್ತು? ಹಳೆಯಂದ್ರು ಬಂದು ಇಡೀ ದಿವಸ ಮನೆ ಆಚೆ ನಿಂತಿದ್ರು, ಆದ್ರೂ ನಿನ್ ಮನ್ಸು ಕರಗ್ಲಿಲ್ವಲ್ಲ? ಇಲ್ಲ 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 ಇಲ್ಲ, ಇಲ್ಲಿ ಏನೋ ಮಿಸ್ಸಿಂಗ್ ಇದೆ. ಏನಾಯ್ತು? ನಿಜ ಹೇಳ, ಏನಾಯ್ತು? ಇಲ್ಲಮ್ಮ, ನಗ್ತಾ ಇದೀಯಾ? ಭೂಮಿ, ನಿಜ ಹೇಳು, ನೀನ್ ನಿಜವಾಗ್ಲೂ ಜಗಳ ಆಡ್ಕೊಂಡೇ ಬಂದಿದ್ಯಾ? ಇಲ್ಲ ನಾನ್ ಜಗಳ ಆಡ್ ಬಂದಿಲ್ಲ, ಚಿಕ್ಕ ಡ್ರಾಮಾ ಆಡಿದ್ವಿ. ಡ್ರಾಮಾನ? ಜೀವ ಮಹಿಮಾಗೋಸ್ಕರ ಈ ರೀತಿ ಡ್ರಾಮಾ ಆಡಿದ್ವಿ ನಾವು. ಇಲ್ಲ ಅಂದ್ರೆ ಅವನನ್ನ ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲಮ್ಮ ಇದೆ. ಅನ್ಕೊಂಡೆ ಹೀಗೆ ಏನೋ ಆಗಿರುತ್ತೆ ಅಂತ. ನನಗೆ ಎಷ್ಟು ಸಮಾಧಾನ ಇದೆ ಗೊತ್ತಾ? ಅಮ್ಮ, ನಾನು ಅವ್ರನ್ನ ಬಿಡ್ತೀನಿ ಅಂದ್ರೆ ಅದು ನನ್ ಸತ್ ಮೇಲೆ. ಬಿಡ್ತು ಅನ್ನು ಕಂದ, ಹಾಗೆಲ್ಲ ಮಾತಾಡ್ಕೊಡ್ತು. ನೀನು ಹಳೆಯಂದು 100 ವರ್ಷ ಸುಖವಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ ಬದುಕಬೇಕು. ಇದೇ ನಮ್ಮ ಆಸೆ, ನಮ್ಮ ಆಶೀರ್ವಾದ. ಥ್ಯಾಂಕ್ ಯು ಮಾ. ಯಾರ ದೃಷ್ಟಿನೂ ಬೇಡ. ಬಂಗಾರಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.